ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇನ್ಮೇಲಿಂದ ಇವಳು ಈ ಮನೇಲಿ ಅಲ್ಲ, ನೀವೆಲ್ಲ ಕೆಲ್ಸದವ್ರು ಇರ್ತಿರಲ್ಲ ಔಟ್ ಹೌಸ್, ಅಲ್ಲಿ ನಿಮ್ ಜೊತೆ ಇರ್ತಾಳೆ. ಯಾವುದೇ ಕಾರಣಕ್ಕೂ ನೀನು ಮೇನ್ ಡೋರ್ ಇಂದ ಬರ್ಬಾರ್ದು, ಬ್ಯಾಕ್ ಡೋರ್ ಇಂದ ಬರ್ಬೇಕು. ಜಾಜಿ ಹೇಗೆ ನಾನ್ ಹೇಳಿದ ಕೆಲಸ ಎಲ್ಲ ಮಾಡ್ತಾಳೋ ಹಾಗೆ ನೀನು ಈ ಜಾಜಿ ಹೇಳಿದ ಕೆಲಸ ಎಲ್ಲ ಮಾಡ್ಬೇಕು. ಅವಳ ಕಾಲ್ ಒತ್ತು ಅಂದ್ರೆ ಒತ್ತಬೇಕು, ಇಲ್ಲ ಅಂದ್ರೆ ಆವತ್ತೇ ನೀನ್ ಈ ಮನೆಯಿಂದ ಕಿಕ್ ಔಟ್. ಮೇಡಮ್, ಇದು ಕೆಲಸದವ್ರಿಗೆ ಅಂತ ಕೊಟ್ಟಿರೋ ಜಾಗ, ನಿಮಗೆ ಅಡ್ಜಸ್ಟ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಅಯ್ಯೋ, ತಲೆನೇ ಕೆಡ್ಸ್ಕೋಬೇಡಿ. ನಾವೊಂಥರ ನೀರ್ ಇದ್ದಂಗೆ, ಬಾಟ್ಲಿಗೆ ಹಾಕಿದ್ರೆ ಬಾಟ್ಲಿ ಸೇಫ್ ತಗೋತೀನಿ, ಪಾತ್ರೆಗೆ ಹಾಕಿದ್ರೆ ಪಾತ್ರೆ ಸೇಫ್ ತಗೋತೀನಿ, ಎಲ್ಲಾದ್ರೂ ಅಡ್ಜಸ್ಟ್ ಆಗೋಗ್ತೀನಿ. ಆದರೂ ತುಂಬ ಚಿಕ್ಕದಿದೆ. ಪರವಾಗಿಲ್ಲ ಬಿಡಿ, ನಂಗೆ ಇಲ್ಲೇ ಎಲ್ಲಾದ್ರೂ ಮಲ್ಗಕ್ ಜಾಗ ಸಿಕ್ತರೆ ಸಾಕು. ನಮ್ಮ ಅಪ್ಪನ ಮನೆಗೆ ಕಳಿಸ್ದೆ ಇಲ್ಲೇ ಇರಕ್ ಅವಕಾಶ ಕೊಟ್ರಲ್ವಾ, ಅದೇ ದೊಡ್ಡದು. ಪಾಪ ಮಾವನವರು ನನ್ನನ್ನು ಹುಡ್ಕೊಂಡು ಬಂದು ನನಗೋಸ್ಕರ ಇಷ್ಟೆಲ್ಲ ಮಾಡಿದ್ದಾರೆ. ಸೌಂದರ್ಯ ಮೇಡಮು ಅಷ್ಟೇ, ನನ್ನ ಮೇಲೆ ಕೋಪ ಇರ್ಬೋದು, ಆದ್ರೆ ನನ್ಗೆ ಉಳ್ಕೊಳಕ್ ಜಾಗ ಕೊಟ್ಟಿದ್ದಾರೆ. ಟೈಮ್ ಆಯ್ತು, ಹೊರಡಿ ಹೊರಡಿ, ಬೇಗ ಬೇಗ ಹೊರಡಿ. ಜಾಗ ತುಂಬಾ ಕಡಿಮೆ ಇದೆ ಅಲ್ವಾ? ಲಗೇಜ್ ಎಲ್ಲಿ ಇಡೋದು ಅಂತ ನೋಡ್ತಾ ಇದ್ದೀರಾ? ಸದ್ಯಕ್ಕೆ ಅಲ್ಲಿ ಇಟ್ಟಿರಿ, ಆಮೇಲೆ ನಾನು ವ್ಯವಸ್ಥೆ ಮಾಡ್ತೀನಿ. ಹಾ, ಲಗೇಜ್ ಅಲ್ವಾ, ಇಲ್ಲೇ ಎಲ್ಲಾದ್ರೂ ಇಟ್ಬಿಡ್ಬೋದು. ಮಲ್ಗಕ್ ಒಂದ್ ಸ್ವಲ್ಪ ಜಾಗ ಸಿಕ್ಕಿದ್ರೆ ಸಾಕು. ಅದ್ರದ್ದು ವ್ಯವಸ್ಥೆ ನಾನು ಮಾಡ್ತೀನಿ. ನೀವು ಸ್ನಾನ ಮಾಡ್ಕೊಂಡು ರೆಡಿ ಆಗ್ಬಿಡಿ. ನಮ್ಗೆ ಯಾವಾಗ್ಲೂ ಯಜಮಾನ್ರ ಮನೆಯಿಂದಾನೇ ಊಟ ತಿಂಡಿ ಬರ್ತಾ ಇದ್ದಿತ್ತು. ನಿನ್ನೆಲ್ಲ ಏನಾಯ್ತು ಅಂತ ನಿಮ್ಗೆ ಗೊತ್ತಿದೆ ಅಲ್ವಾ? ಚೂರು ಪಾರು ಇದ್ದಿದ್ದನ್ನ ನಾವೆಲ್ಲರೂ ತಿನ್ಕೊಂಡ್ಬಿಟ್ವಿ. ಈಗ ಅಡ್ಗೆ ಮಾಡ್ಕೊಳ್ಳೋದಕ್ಕೂ ಏನೂ ಇಲ್ಲ. ಯಾಕಿಲ್ಲ, ನೀರಿದೆ ಅಲ್ವಾ? ಅಬ್ಬಾ, ನೀವು ಸ್ನಾನ ಮಾಡ್ಕೊಂಡು ಬೇಗ ರೆಡಿ ಆಗ್ಬಿಡಿ. ಕೆಲಸದವರೆಲ್ಲ ಶಾರ್ಪ್ 7 ಗಂಟೆಗೆ ಅಲ್ಲಿ ಇರಬೇಕು. ಹಾ ಮೇಡಮ್, ಸಾರಿ ಮೇಡಮ್, ನಿಮ್ಮನ್ನು ಕೆಲಸದವರು ಅಂತ ಅಂದ್ಬಿಟ್ಟೆ. ಅಯ್ಯೋ, ಅದಕ್ಕೆ ಯಾಕೆ ಸಾರಿ ಕೇಳ್ತಿದ್ದೀರಾ? ನಾನು ಈಗ ಕೆಲ್ಸದೊಳ್ಳೆ ತಾನೆ, ನಂಗೇನ್ ಬೇಜಾರಿಲ್ಲ. ನಾನು ಹೋಗಿ ರೆಡಿ ಆಗ್ಬಿಡ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.